Hey guys, let's learn about the poem The Pulley. This is written by George Herbert. George Herbert lived between 1593 to 1633. He is also one among the metaphysical poets. This poem was published posthumously after his death in the collection called ದಿ ಟೆಂಪಲ್. ದ ಟೆಂಪಲ್ ಅನ್ನೋ ಒಂದು ಇವನ ಎಲ್ಲ ಪೊಯಿಟ್ರಿಯನ್ನು ಒಂದು ಕಲೆಕ್ಷನಲ್ಲಿ ಪಬ್ಲಿಷ್ ಮಾಡಲಾಗುತ್ತೆ 1633ನಲ್ಲಿ. ಅದರಲ್ಲಿ ದ ಟೆಂಪಲಲ್ಲಿ ದ ಟೆಂಪಲಲ್ಲಿ ದ ಪುಲಿ ಅನ್ನೋ ಒಂದು ಪೊಯಿಟ್ರಿನೂ ಕೂಡ ಪಬ್ಲಿಷ್ ಆಗುತ್ತೆ. He often wrote devotional poems that explore the relationship between God and humankind. ಮನುಷ್ಯ ಮತ್ತು ದೇವರ ನಡುವೆ ಇರುವಂತಹ ಸಂಬಂಧ ಇರ್ಬೋದು, ಪ್ರೀತಿ ಇರ್ಬೋದು, ಭಕ್ತಿ ಇರ್ಬೋದು. ಸೊ ಇವುಗಳನ್ನು ವಿಷಯವಾಗಿ ಇಟ್ಕೊಂಡು ಅವನೇನು ಮಾಡ್ತಾನೆ, ತನ್ನ ಪೊಯಿಟ್ರಿಯನ್ನು ಬರೆದಿದ್ದಾನೆ. ದ ಪುಲಿ ಈಸ್ ಆಲ್ಸೋ ಒನ್ ಸಚ್ ಪೋಯಮ್, ಅಂದರೆ ಡಿವೋಷನಲ್ ಪೋಯಮ್ ಟುವರ್ಡ್ಸ್ ಗಾಡ್, ಇನ್ ವಿಚ್ ಹರ್ಬರ್ಟ್ uses a scientific and mechanical conceit, the pulley. ದ ಪುಲಿ ಅಂದರೆ ರಾಟೆ, ಗೊತ್ತಲ್ವ? ನಾವು ಹಳ್ಳಿಗಳೆಲ್ಲ ಬಾವಿ ನೀರು ಎತ್ತೋಕೆ ಅಥವಾ ಸಮ್ ಕೈಂಡ್ ಆಫ್ ಮೆಷಿನರೀಸ್ನ ಲಿಫ್ಟ್ ಮಾಡೋಕೆ ಎಲ್ಲ ಪುಲಿಯನ್ನು ಯೂಸ್ ಮಾಡ್ತಾರಲ್ವ, ಆ ರಾಟೆಯನ್ನು ಇಲ್ಲಿ ಯೂಸ್ ಮಾಡಿರುವಂಥದ್ದು. ಅದಕ್ಕೆ ಸೈಂಟಿಫಿಕ್ ರೀಸನ್ ಜೊತೆಗೆ ಡಿವೋಷ್ನಲ್, ಎಮೋಷ್ನಲ್ ಎಲ್ಲವನ್ನು ಅವನೇನು ಮಾಡ್ತಿದ್ದಾನೆ, ಕನೆಕ್ಟ್ ಮಾಡ್ತಿದ್ದಾನೆ. ಪೊಯೆಟ್ರಿನಲ್ಲಿ ಅದು ಹೇಗೆ ಬರುತ್ತೆ ಅಂತ ನೋಡೋಣ. ಟು ಎಕ್ಸ್ಪ್ಲೈನ್ ಸ್ಪಿರಿಚುವಲ್ ಟ್ರುತ್ತನ್ನು. ಓಕೆನಾ? ಆ್ಯಂಡ್ ಡ್ಯೂರಿಂಗ್ ಹಿಸ್ ಟೈಮ್ ರಿಲಿಜನ್, ಸೈನ್ಸ್ ಆ್ಯಂಡ್ ಫಿಲಾಸಫಿ ವರ್ ಡೀಪ್ಲಿ ಕನೆಕ್ಟೆಡ್, ಆ್ಯಂಡ್ ಪೋಯಿಟ್ಸ್ ಲೈಕ್ ಹಿಮ್, ಅಂದರೆ ಅದರ್ ಪೋಯಿಟ್ಸ್ ಲೈಕ್ ಹಿಮ್ ಯೂಸ್ಡ್ ಸೈಂಟಿಫಿಕ್ ಇಮೇಜರಿ ಟು ಎಕ್ಸ್ಪ್ರೆಸ್ ಥಿಯಾಲಜಿಕಲ್ ಐಡಿಯಾಸ್. ಅಂದರೆ the people were their thoughts were conflicting between religion, spirituality and the science. ಆಗಷ್ಟೇ ಸೈನ್ಸ್ ಏನಾಗ್ತಾ ಇತ್ತು, ಡೆವಲಪ್ ಆಗ್ತಾ ಇತ್ತು. ಸೈನ್ಸನ್ನು ನಂಬೇಕಾ ಅಥವಾ ರಿಲಿಜಿಯಸ್ ಫೇತನ್ನು ನಂಬೇಕಾ ಅನ್ನೋ ಕನ್ಫ್ಯೂಷನ್ಸಲ್ಲಿ ಜನರಿದ್ರು. So at the time, poets like George Herbert, they have taken metaphors from science and they have connected them into spirituality. So the pulley becomes a symbol of spiritual elevation, ಅಂದರೆ ಮೇಲೆತ್ತೋದು, ಎಲಿವೇಶನ್. ಜಸ್ಟ್ ಆಸ್ ಎ ಪುಲಿ ಡ್ರಾಸ್ ಸಮಥಿಂಗ್ ಅಪ್ವರ್ಡ್, ಅಂದರೆ ನಾವು ರಾಟೆನಲ್ಲಿ ಎಳಿಬೇಕಾದ್ರೆ ನೀರನ್ನು, ಫಾರ್ ಎಕ್ಸಾಂಪಲ್ ಬಾವಿಯಿಂದ ನೀರನ್ನು ಎಳಿಬೇಕಾದ್ರೆ ನಾವು ಮೇಲ್ಗಡೆ ಎಳೆಯೋಕೆ ನಾವು ಏನು ಮಾಡ್ತೀವಿ, ರಾಟೆಯನ್ನು ಯೂಸ್ ಮಾಡ್ತೀವಲ್ವ. ಅದೇ ರೀತಿ ಕೂಡ ಇಲ್ಲಿ ದೇವರು ನಮ್ಮನ್ನು, ಅಂದರೆ ನಮ್ಮ ಹ್ಯೂಮನ್ ಸೋಲನ್ನು ಈ ಲಿಫ್ಟ್ಸ್ ಅಪ್ವರ್ಡ್. ಸೊ ದಟ್ ಈಸ್ ವಾಟ್ ಹಿ ಈಸ್ ಡಿಸ್ಕಸಿಂಗ್ ಇನ್ ದಿಸ್ ಪೊಯೆಟ್ರಿ. God's plan is to draw the human soul toward heaven by withholding certain blessings so that man may not become too attached to worldly pleasures. ಅಂದರೆ ಆಸ್ತಿ, ಸಂಪತ್ತು, ಕಾರು, ಮನೆ, ಮಕ್ಕಳು, ಸೋ ಮೆನಿ ಕೈಂಡ್ಸ್ ಆಫ್ ಪ್ಲೆಷರ್ಸ್. ಸೊ ಇವುಗಳೆಲ್ಲವನ್ನು ಬಿಟ್ಟು ಮನುಷ್ಯ ಸ್ವರ್ಗಕ್ಕೆ ಅಥವಾ ದೇವ್ರ ಕಡೆ ಹೋಗಬೇಕು ಅಂತಂದರೆ ಅವನಿಗೆ ಅದ್ರ ಮೇಲೆ ಆಸೆ ಹೋಗಿರ್ಬೇಕಲ್ವಾ. ಸೊ ಅದೆಲ್ಲವನ್ನು ಕಂಟ್ರೋಲ್ ಮಾಡ್ತಾ ದೇವರು ಆ ಮನುಷ್ಯನ ಆತ್ಮವನ್ನು ಸ್ವರ್ಗದ ಕಡೆಗೆ ಎತ್ತುತ್ತಿರುವಂಥ ಒಂದು ಸಿಂಬಾಲಿಕ್ ಆಗಿ ಇಲ್ಲಿ ನಮಗೆ ಪೊಯಿಟ್ರಿಯ ಮೂಲಕ ಹೇಳ್ತಾ ಹೋಗ್ತಾನೆ. ಹಾಗಾದರೆ ಪೋಯಮಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ. ಲೆಟ್ಸ್ ರೀಡ್. Hello guys. First we should know about the poet, then we should let inside the poetry. Yes, George Herbert was a 17th century poet, like John Donne ಇರ್ಬೋದು ಅಥವಾ ಆಂಡ್ರೂ ಮಾರ್ವೆಲ್ ಇರ್ಬೋದು. In the last class we have studied Andrew Marvell. He is also one of the metaphysical poets, just like George Herbert. He is from 17th century English literature. He was also a priest in a church and as well as a scholar too. ಅಂದರೆ ತುಂಬ ಇಂಟೆಲೆಕ್ಚುವಲ್ ಫೆಲೋ ಅಂತ ಆಯಿತು. He was born in Wales and educated at Trinity College, Cambridge. Herbert was known for his deep religious faith and his devotional poetry. He is famous for his devotional poetry, ಅಂದರೆ ಭಕ್ತಿ ತುಂಬಿದಂತಹ ಪದ್ಯಗಳು. He was associated with the group of metaphysical poets along with John Donne, Andrew Marvell and others.
His poems combine spiritual reflection with intellectual reasoning, just like a pulley he used as a symbol in this poetry. He connects reason, intellectual reasons with emotions, devotion, deity, everything, often using metaphors drawn from ordinary life to express divine truths. ಅಂದರೆ ದೈವತ್ವದ ಸ್ಪಿರಿಚುವಲ್ ಟ್ರುತ್ತನ್ನು ಹೇಳೋಕ್ಕೋಸ್ಕರ ಅವನು ಆರ್ಡಿನರಿ ಲೈಫಿಂದ ಯಾವುದೋ ಒಂದೊಂದು ಎಕ್ಸಾಂಪಲ್ಸ್ಗಳನ್ನು ಡ್ರಾ ಮಾಡ್ತಾನೆ. ಮೋಸ್ಟ್ ಆಫ್ ಹಿಸ್ ಪೋಮ್ಸ್ ವರ್ ಕಲೆಕ್ಟೆಡ್ ಇನ್ ಹಿಸ್ ಫೇಮಸ್ ಪೋಮ್ ವಾಲ್ಯೂಮ್ ದಿ ಟೆಂಪಲ್. Okay, the temple is very famous. It has many poetry in it, published in 1633 after his death. ಈ ಕಲೆಕ್ಷನ್ ಅಲ್ಲಿ ಏನಪ್ಪಾ ಅಂತಂದ್ರೆ ಟೋಟಲ್ ಆಗಿ 160 ಪೋಯಮ್ಸ್ ಇದೆ. ಓಕೆ, 160 poems ಇದೆ. So he has given this collection to his friend Nicholas Ferrar. ಫೆರಾರ್ ಅನ್ನೋ ಇನ್ನೊಬ್ಬ ರೈಟರ್ ಆ್ಯಂಡ್ ಸ್ಪಿರಿಚುವಲ್ ಪರ್ಸನ್ಗೆ ಕೊಟ್ಟು, ಜನರಿಗೆ ಇದರಿಂದ ಏನಾದರೂ ಉಪಯೋಗ ಆಗುತ್ತೆ ಅನ್ನೋದಾದರೆ ನೀನೇನು ಮಾಡು, ಇದನ್ನು ಪಬ್ಲಿಷ್ ಮಾಡು, ಅದರ್ವೈಸ್ ಬರ್ನ್ ಇಟ್ ಡೌನ್ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಕೊಟ್ಟಿರ್ತಾನೆ. ಆಫ್ಟರ್ ದಟ್ ಹಿ ಡೈಡ್ after a few days. So Nicholas Ferrar found it very useful and deeply moved by that those poetry. ಹಾಗಾಗಿ ಅವನು 1633ನಲ್ಲಿ ಪಬ್ಲಿಷ್ ಕೂಡ ಮಾಡ್ತಾನೆ. ಸೊ ಇದರಲ್ಲಿ ಮೇಜರ್ ಪೋಯಮ್ಸ್ ಅಂತ ಅಂದರೆ ದ ಆಲ್ಟರ್, ದ ಕಾಲರ್, ಈಸ್ಟರ್ ವಿಂಗ್ಸ್, ದ ಪುಲಿ. ಸೊ ಇವುಗಳನ್ನು ನಾವು ಮೇಜರ್ ಆಗಿ ಓದುವಂತಹ ಪೋಯಟ್ರಿಗಳಾಗಿರುತ್ತೆ ಈ ಕಲೆಕ್ಷನ್ಸಲ್ಲಿ. ಓಕೆ, ಸೊ ಆ್ಯಸ್ ಅನ್ ಆಂಗ್ಲಿಕನ್ ಪ್ರೀಸ್ಟ್, ಓಕೆ, ಆಂಗ್ಲಿಕನ್ ಪ್ರೀಸ್ಟ್ ಅಂದರೆ ಚರ್ಚ್ ಆಫ್ ಇಂಗ್ಲೆಂಡಲ್ಲಿ ಇವನೇನಾಗಿರ್ತಾನೆ, ಪ್ರೀಸ್ಟ್ ಆಗಿರ್ತಾನೆ. ಹರ್ಬರ್ಟ್ ಡಿವೋಟೆಡ್ ಹಿಸ್ ಲೈಫ್ ಟು ಗಾಡ್ ಅಂಡ್ ಹಿಸ್ ಪೋಯಟ್ರಿ ರಿಫ್ಲೆಕ್ಟ್ಸ್ ಹ್ಯೂಮಿಲಿಟಿ, ಡಿವೋಷನ್ ಅಂಡ್ ದಿ ಸ್ಟ್ರಗಲ್ಸ್ ಆಫ್ ದಿ ಹ್ಯೂಮನ್ ಸೋಲ್. ಇಟ್ ರಿಫ್ಲೆಕ್ಟ್ಸ್ ಹ್ಯೂಮನ್ ಆಟಿಟ್ಯೂಡ್ಸ್ ಅಲ್ವಾ, ಬಿಹೇವಿಯರ್, ಎವ್ರಿಥಿಂಗ್. ಹ್ಯೂಮಿಲಿಟಿ ಅಂತಂದರೆ ಹಂಬಲ್ನೆಸ್ ಆಗಿರ್ಬೋದು, ದೇವರಿಗೆ ತೋರಿಸೋಂಥ ಭಕ್ತಿ ಆಗಿರ್ಬೋದು, ಆ್ಯಂಡ್ ಹೌ ಅ ಹ್ಯೂಮನ್ ಬೀಯಿಂಗ್ ಸ್ಟ್ರಗಲ್ಸ್ ಥ್ರೂ ಔಟ್ ಹಿಸ್ ಲೈಫ್ ಅಲ್ವಾ. ಒಂದಲ್ಲ ಒಂದು ಕಾರಣಗಳಿಗೆ ನಾವು ಸ್ಟ್ರಗಲ್ ಮಾಡ್ತಾನೆ ಇರ್ತೀವಿ, ಅದೆಲ್ಲವನ್ನು ಅವನು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾನೆ. ಕೊನೆಗೆ ಅದೆಲ್ಲದಕ್ಕೂ ಕೂಡ ದೇವರು ಒಂದು ಉತ್ತರ ಕೊಡ್ತಾನೆ. ಗಾಡ್ ವಿಲ್ ಸೇವ್ ಅಸ್ ಅಂತ ಕೂಡ ಹೇಳ್ತಾನೆ. His works show a close relationship between God and man, portraying God as both loving and just. Herbert's language is simple yet profound, filled with imagery and symbolic meanings. The Pulley is one of his best known poems, illustrating God's plan in giving and withholding certain gifts to maintain man's spiritual connection with him. So this is about Pulley. Let's read the poem now. Now, the poem, The Pulley. When God at first made man, having a glass of blessings standing by, let us said, he pour on him all we can. Let the world's riches which dispersed lie contract into a span. Here in the beginning of this poetry, means in the beginning of the birth of a man, when a man took birth, God created man. So that is the beginning. Okay, when God created man, he had a glass of blessings. Okay, glass of blessings means that is a symbolic cup. ಆಯಿತಾ. ಸೊ ದಟ್ ಕಂಟೈನ್ಸ್ ಆಲ್ ದ ಗಿಫ್ಟ್ಸ್ ಆ್ಯಂಡ್ ವರ್ಚ್ಯೂಸ್ ಆಫ್ ದ ವರ್ಲ್ಡ್. ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಒಳ್ಳೆಯ ರೀತಿಯಾದಂತಹ ಉಡುಗೊರೆಗಳು ತುಂಬಿರುವಂಥ ಒಂದು ಕಪ್. ಓಕೆ, ದಟ್ ಈಸ್ ಗ್ಲಾಸ್ ಆಫ್ ಬ್ಲೆಸ್ಸಿಂಗ್ಸ್ ಸ್ಟ್ಯಾಂಡಿಂಗ್ ಬೈ. God decides to pour all his blessings on mankind, bringing together all the sacred riches of creation. See, let us said, he pour on him all we can. Let the world's riches which dispersed lie. ಸೊ ಪ್ರಪಂಚದಲ್ಲೆಲ್ಲ ಸ್ಪ್ರೆಡ್ ಆಗಿರುವಂಥ ಎಲ್ಲ ರೀತಿಯಾದಂತಹ ಗಿಫ್ಟ್ಸ್ಗಳನ್ನು ಒಂದು ಕಡೆ ಶೇಖರಣೆ ಮಾಡಿ ಮನುಷ್ಯ ರೂಪವನ್ನು ಕೊಟ್ಟು ಅವನಿಗೆ ಗಾಡ್ ಏನು ಮಾಡ್ತಾನೆ, ಹಿ ಪೋರ್ಸ್ ಆಲ್ ದಿ ಬ್ಲೆಸ್ಸಿಂಗ್ಸ್ ಆನ್ ಮ್ಯಾನ್ ಕೈಂಡ್.
Here contract into a span means gathering everything into a small measure ಅಂತ ಹೇಳಿದ್ರೆ in the shape of a human being. Contract into a span ಅಂದ್ರೆ ಹ್ಯೂಮನ್ ರೀತಿ ಒಂದು ಅಂದ್ರೆ ನಮ್ಮ ಫಿಸಿಕ್ ಇದೆಯಲ್ಲ ದೇಹ, ಸೊ ಆ ರೀತಿಯಾಗಿ ಅವನೇನು ಮಾಡ್ತಾನೆ, ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಗಿಫ್ಟ್ಸ್ ಇರ್ಬೋದು, ವರ್ಚೂಸ್ ಇರ್ಬೋದು, ಒಂದು ಕಡೆ ತಂದು ಮನುಷ್ಯನ ರೂಪವನ್ನು ಕೊಟ್ಟು ನಮಗೆ ಜನ್ಮವನ್ನು ಕೊಡ್ತಾನೆ. ಸೊ ಹಿಯರ್ ಈ ಯೂಸಸ್ ಗ್ಲಾಸ್ ಆಫ್ ಬ್ಲೆಸ್ಸಿಂಗ್ಸ್ ಆಸ್ ಎ ಮೆಟಾಫರ್ that shows God's storehouse of virtues like strength, beauty, wisdom, honor, everything. ಸ್ಟೋರ್ ಹೌಸ್ ಅಂತಂದರೆ ಸಂಗ್ರಹಗಾರ ಅಂತ ಹೇಳ್ತೀವಲ್ವಾ, ಸೊ ಅದೇ ರೀತಿಯಾಗಿ ಗ್ಲಾಸ್ ಆಫ್ ಬ್ಲೆಸ್ಸಿಂಗ್ ಅಂತಂದರೆ ಬ್ಯೂಟಿ, ಸ್ಟ್ರೆಂತ್ ಇರುತ್ತೆ, ವಿಸ್ಡಮ್ ಇರುತ್ತೆ, ಹಾನರ್ ಇರುತ್ತೆ, ಆ್ಯಂಡ್ ಸೊ ಆನ್ ಆ್ಯಂಡ್ ಸೋ ಫೋರ್ತ್. ಎಲ್ಲವನ್ನ ಸೇರಿಸಿ ಗಾಡ್ ಪೋರ್ಸ್ ದಟ್ ಆನ್ ಹ್ಯೂಮನ್ ಬೀಯಿಂಗ್. And contract into a span is very significant phrase here. That God compresses or gather all the world's gifts into the measure of man's life. ನಮಗೆ ಲೈಫನ್ನು ಕೊಡಬೇಕಾದ್ರೆ he collected everything into one thing, one small thing, that is human being, his life. So here Herbert presents God as a loving creator. ಅಲ್ವಾ, ಅವನಿಗಿಷ್ಟ ಇದ್ದು ಮನುಷ್ಯ ಅಂದರೆ ಹೀಗೇ ಇರಬೇಕು ಅಂತ ಅವನ ಪ್ರೀತಿ, ಮಮತೆ, ಪ್ರಪಂಚದಲ್ಲಿರುವಂಥ ಎಲ್ಲ ಒಳ್ಳೆ ರೀತಿಯಾದದ್ದನ್ನೆಲ್ಲ ಸೇರಿಸಿ ನಮಗೆ ಮನುಷ್ಯನ ರೂಪವನ್ನು ಕೊಟ್ಟು ಜೀವನವನ್ನು ಕೊಡ್ತಾ ಇದ್ದಾನೆ. ಸೊ ಗಾಡ್ ಆಸ್ ಎ ಲವ್ವಿಂಗ್ ಕ್ರಿಯೇಟರ್ ಹಿಯರ್ ಈಗಲ್ ಟು ಎಂಡೋ ಮ್ಯಾನ್ ವಿತ್ ಆಲ್ ಗುಡ್ನೆಸ್. ಸೊ ಅವನಿಗೆ ಎಲ್ಲ ರೀತಿಯಾದಂಥ ಒಳ್ಳೆತನವನ್ನು ಕೊಟ್ಟು ಒಳ್ಳೆ ಜೀವನವನ್ನು ಕೊಟ್ಟು ಅವನು ಸೃಷ್ಟಿಸ್ತಾ ಇದ್ದಾನೆ. So let's read the analysis. The poem begins with a vivid picture of God at the moment of creating humankind. Here, Herbert imagines God as a thoughtful craftsman. ಕ್ರಾಫ್ಟ್ಮ್ಯಾನ್ ಅಂತಂದರೆ ಒಬ್ಬ ಮೇಸ್ತ್ರಿ ಇರ್ಬೋದು, ಮನೆನ ಹೇಗೆ ಕಟ್ತಾನೆ. ಕಾರ್ಪೆಂಟರ್ ಒಬ್ಬ ಮರಗೆಲಸಗಾರ ಯಾವ ರೀತಿಯಾಗಿ ಒಂದು ಮರವನ್ನು ತೆಗೆದು ಅದನ್ನು ಕೆತ್ತಿ ಒಂದು ಶಿಲ್ಪೆ, ಒಂದು ಚಿತ್ರಣವಾಗಿ ಬಿಡಿಸ್ತಾನೆ ಅಲ್ವಾ. ಅದೇ ರೀತಿಯಾಗಿ ಹಿಯರ್ ಗಾಡ್ ಆಲ್ಸೋ ಈಸ್ ಎ ಕ್ರಾಫ್ಟ್ ಮ್ಯಾನ್ ಹೋಲ್ಡಿಂಗ್ ಎ ವೆಸಲ್ ಫಿಲ್ಡ್ ವಿತ್ ಆಲ್ ದ ಬ್ಲೆಸ್ಸಿಂಗ್ಸ್ ಆಫ್ ಲೈಫ್. Blessings of life in the sense qualities like strength, beauty, wisdom, honor, pleasure, everything. And God intends, ಅಂದರೆ ಅವನು ಅನ್ಕೊಂಡಿದ್ದಾನೆ ಏನಂತ, to pour these gifts into the being he has just made. being ಅಂದರೆ ಯಾರು? ಹ್ಯೂಮನ್ ಕೈಂಡ್. ಸೊ ಈಗಷ್ಟೇ ಅವನು ಹ್ಯೂಮನ್ ಕೈಂಡನ್ನು ತಯಾರಿಸಿದ್ದಾನೆ, ರೂಪಿಸಿದಾನಲ್ವಾ, ಅವನಿಗೆಲ್ಲವನ್ನ ಅದನ್ನು ಈಸ್ ಜಸ್ಟ್ ಪೋರಿಂಗ್ ಇನ್ ಟು ಹಿಸ್ ಲೈಫ್. ಇನ್ ದಿಸ್ ಆ್ಯಕ್ಟ್ Herbert conveys divine generosity. Generosity ಅಂತಂದರೆ ಲೈಕ್ ದೇವರು ಧಾರಾಳವಾಗಿ ಎಲ್ಲವನ್ನ ಕೊಡ್ತಿದ್ದಾನೆ ಅಂತ. Generosity and love towards humankind that he created. Man is seen as the masterpiece of creation by God, who will receive the concentrated essence of all that is good in the world. ಅಂದರೆ ಪ್ರಪಂಚದಲ್ಲಿ ಇರೋ ಎಲ್ಲ ಒಳ್ಳೆ ವಸ್ತುಗಳು, ಒಳ್ಳೆ ರೀತಿಯ ಗುಣಗಳು, ಏನೋ ಎಲ್ಲ ಒಳ್ಳೆಯದು ಅನ್ನೋದೆಲ್ಲವನ್ನು ಸೇರಿಸಿ, ಕಾನ್ಸಂಟ್ರೇಟೆಡ್ ಅಂದರೆ ಒಂದು ಕಡೆ ತಂದು ಮಾಡಿರುವಂತಹ ಒಂದು ರೂಪ. ಹಾಗಾಗಿ ಗಾಡ್ಸ್ ಮಾಸ್ಟರ್ ಪೀಸ್ ಈಸ್. ದ ಪೋಯೆಟ್ ಯೂಸಸ್ ದಿಸ್ ಇಮೇಜ್ ಟು ಸಜೆಸ್ಟ್ ದ್ಯಾಟ್ ಹ್ಯುಮ್ಯಾನಿಟಿ ಈಸ್ ರಿಚ್ಲಿ ಎಂಡೋಡ್ ಅಂದರೆ ಹೊಂದಿರುವಂಥದ್ದು, ರಿಚ್ಲಿ ಎಂಡೋಡ್ ಬೈ ಗಾಡ್, both physically and spiritually by his side. The scene establishes a mood of kindness, andre kindness of God, and abundance means plentiful things, ಅಂದರೆ ಯಥೇಚ್ಛವಾಗಿ ಸಿಗೋದಕ್ಕೆ ನಾವೇನಂತ ಹೇಳ್ತೀವಿ, ಅಬಂಡೆನ್ಸ್. ಓಕೆ, ಟೂ ಮಚ್. ರಿವೀಲಿಂಗ್ ಗಾಡ್ಸ್ ಇಂಟಿಮೇಟ್ ಕೇರ್ ಇನ್ ಶೇಪಿಂಗ್ ಹ್ಯೂಮನ್ ಲೈಫ್. ಅಂದರೆ ಅವನೇ ಪರ್ಸ್ನಲ್ ಆಗಿ ಗಮನ ಇಟ್ಟು ಹ್ಯೂಮನ್ ಲೈಫನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು. ದಿಸ್ ಇಸ್ ಆಲ್ ಅಬೌಟ್ ಫಸ್ಟ್ ಸ್ಟ್ಯಾನ್ಸಾ. ಸೆಕೆಂಡ್ ಸ್ಟ್ಯಾನ್ಸಾ. ಸೊ ಸ್ಟ್ರೆಂತ್ ಫಸ್ಟ್ ಮೇಡ್ ಅ ವೇ, then beauty flowed, then wisdom, honor, pleasure. When almost all was out,
God made a stay. Perceiving that alone of all his treasure rest in the bottom lay. ಗಾಡ್ ಬಿಗಿನ್ಸ್ ಟು ಬೆಸ್ಟೋ ಹಿಸ್ ಬ್ಲೆಸ್ಸಿಂಗ್ಸ್. ಅಂದರೆ ಎಲ್ಲವನ್ನ ಈಗ ಮನುಷ್ಯನಿಗೆ ಕೊಡೋಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಫಸ್ಟು ಸ್ಟ್ರೆಂತ್, ದೆನ್ ಬ್ಯೂಟಿ, ವಿಸ್ಡಮ್, ಹಾನರ್, ಪ್ಲೆಷರ್ ಎಲ್ಲವನ್ನ ಮನುಷ್ಯನಿಗೆ ಏನು ಮಾಡ್ತಾ ಇದ್ದಾನೆ, ಈಸ್ ಬೆಸ್ಟೋಯಿಂಗ್ ಆಲ್ ಹಿಸ್ ಬ್ಲೆಸ್ಸಿಂಗ್ಸ್. ಬಟ್ ವೆನ್ ಹಿ ಈಸ್ ಅಬೌಟ್ ಟು ಪೋರ್ ದ ಲಾಸ್ಟ್ ಗಿಫ್ಟ್, ಸೊ ವೆನ್ ಹಿ ವಾಸ್ ಅಬೌಟ್ ಟು ಪೋರ್, almost he is done with this thing. So when he is about to pour the last gift, rest. Okay, rest is the last gift. He pauses there. So God made a stay there. When almost all was out, he made a stay there. He made a for some time he paused that act. ಸ್ವಲ್ಪ ಸಮಯ ಅವನು ಇವಾಗ ನಿಂತ್ಕೊಂಡ. Why? There God notices that rest, the power to be fully content and satisfied. ಅಬ್ಬಾ ನನಗೆಲ್ಲ ಸಿಕ್ತಪ್ಪ ಅಂತ ನನಗೇನಾದರೂ ಅನಿಸ್ಬಿಟ್ರೆ, does a human being live his life? No, right? He has to struggle for things that for things he wants. He has to struggle for the goal he wants to achieve. So that must be there. So God thinks there. He notices that rest ಅಂದರೆ ಓಕೆ ಇಲ್ಲ ಇದೆಲ್ಲ ರೆಸ್ಟ್. ಓಕೆ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್, ಕಂಟೆಂಟ್ಮೆಂಟ್. ಸೊ ಇಫ್ the power to be fully content and satisfied still remains at the bottom of the cup. ಯಾಕೆ ಅಂತಂದರೆ, ಸೊ ಅದೆಲ್ಲವನ್ನ ಮನುಷ್ಯನಿಗೆ ಕೊಟ್ಬಿಟ್ರೆ ಅವನು ಏನೂ ಮಾಡಲ್ಲ ಅಲ್ವಾ. ಹಾಗಾಗಿ he made a stay there. Let's read the analysis now. As God continues to give his, he ಅನ್ನೋದಿಲ್ಲಿ ಕ್ಯಾಪಿಟಲ್ ಯಾಕಿದೆ ಅಂತ ಹೇಳಿದ್ರೆ, God it means. That is why this he, capital H, he represents God. That is why it is in capital letter. He distributes almost every blessing but pauses before offering the final one, that is rest. In Herbert's symbolic vision, this pause represents divine wisdom and foresight. Foresight ಅಂತಂದರೆ ದೇವರಿಗೆ ಮುಂದೆ ಏನಾಗುತ್ತೆ ಅನ್ನೋದು ಕಾಣಿಸುತ್ತೆ ಅಲ್ವಾ. ಸೊ ದಟ್ ಈಸ್ foresight. God realizes that giving every form of happiness might not be good for humanity. ದಟ್ ಈಸ್ ರಿಯಲ್ ಅಲ್ವಾ. ಮನುಷ್ಯನಿಗೆ ಬೇಕಾಗಿದ್ದೆಲ್ಲವನ್ನ ಕೊಟ್ಬಿಟ್ರೆ, ಇವಾಗಲೇ ಪ್ರಪಂಚ ಹೀಗಿದೆ, ಇನ್ನು ಬೇಕಾಗಿದ್ದೆಲ್ಲ ಸಿಕ್ಬಿಟ್ಟಿದ್ರೆ ಮನುಷ್ಯ ಇನ್ಯಾವ ರೀತಿಯಾಗಿ ಪ್ರಪಂಚವನ್ನು ಶೇಪ್ ಮಾಡ್ತಾ ಇದ್ನೋ ಗೊತ್ತಿಲ್ಲ. ಹಾಗಾಗಿ ದೇವರಿಗೆ ಮೊದಲೇ ಅನ್ನಿಸ್ತು, ಲೆಟ್ ಮೀ ಟೇಕ್ ಅವೇ ದಿಸ್ ಒನ್ ಅಂತ. ರೆಸ್ಟ್ in this context means more than just physical relaxation. ಅಂದರೆ ಮೆಂಟಲಿ ಹಣವನ್ನು ಸಂಪಾದನೆ ಮಾಡ್ತಿದ್ದಾನೆ ಮನುಷ್ಯ, ಅಥವಾ ಹೆಸರನ್ನು ಗಳಿಸ್ತಾ ಇದ್ದಾನೆ, ಏನೋ ಸಾಧನೆ ಮಾಡ್ತಿದ್ದಾನೆ ಮನುಷ್ಯ, ಅಲ್ಲಿಗೇನೆ ಸಾಕಪ್ಪ ನಾನು ಮಾಡಿದ್ದು, ಸಂಪಾದನೆ ಮಾಡಿದ್ದು ಸಾಕಪ್ಪ, ನಂಗಿಷ್ಟು ಹಣ ಸಾಕಪ್ಪ ಅಂತ ಯಾವತ್ತಾದರೂ ಅಂತನಾ? ನೋ, ನೆವರ್. ಸೊ ಅದು ಫಿಸಿಕಲ್ ರಿಲ್ಯಾಕ್ಸೇಷನಿಗಿಂತ ಮೀರಿದ್ದು ಅಂತಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಕಂಟೆಂಟ್ಮೆಂಟ್. ದಟ್ ಈಸ್ ವಾಟ್ ರೆಸ್ಟ್ ಇಯರ್. It symbolizes inner peace, satisfaction, and completeness. The poet wants the reader to understand that if man were entirely content, he would have no reason to seek anything beyond the material world. ಅಲ್ವಾ? ದೇವರನ್ನ ನಾವಾಗ ಏನು ಬೇಡ್ಕೊಳ್ತಾನೆ ಇರಲಿಲ್ಲ, ಕೇಳ್ತಾನೆ ಇರಲಿಲ್ಲ, ದೇವರನ್ನ ನೆನ್ಪು ಮಾಡ್ಕೊಳ್ತಾನೆ ಇರಲಿಲ್ಲ. ಓನ್ಲಿ ಬಿಕಾಸ್ ವಿ ವಾಂಟ್ ಸಮಥಿಂಗ್ ಇನ್ ಅವರ್ ಲೈಫ್ ವಿ ಪ್ರೇ ಫಾರ್ ಗಾಡ್. ದೇವರೇ, ಇವತ್ತು ನಾನು ಮೂವಿಗೆ ಹೋಗ್ತಿದ್ದೀನಪ್ಪ, ನಂಗೆ ಸ್ವಲ್ಪ ಎಕ್ಸ್ಟ್ರಾ ಖರ್ಚಿಗೆ ಹಣ ಕೊಡ್ಸಪ್ಪ, ಹೇಗಾದರೂ ಮಾಡಿ ನಮ್ಮ ಅಪ್ಪನ ಕೈ ದುಡ್ಡು ಕೊಡಿಸು ಪ್ಲೀಸ್ ಅಂತ ಬೇಡ್ಕೊತೀವಿ. ಓಕೆ, ಜಸ್ಟ್ ಐ ಆಮ್ ಗಿವಿಂಗ್ ಅ ಫನಿ ಎಕ್ಸಾಂಪಲ್ಸ್. ದೇವ್ರೆ ನನ್ನ ಎಕ್ಸಾಮಲ್ಲಿ ಜಾಸ್ತಿ ನಾನು ಚೆನ್ನಾಗಿ ಬರ್ತಿಲ್ಲ, ಎಷ್ಟೊಂದು ತಪ್ಪು ಮಾಡಿಬಿಟ್ಟಿದ್ದೀನಿ, ಪ್ಲೀಸ್ ಫಸ್ಟ್ ರ್ಯಾಂಕ್ ಬರೋ ರೀತಿ ಮಾಡು. ಸಂಬಡಿ ಎಲ್ಸ್, ಪ್ಲೀಸ್ ದೇವ್ರೆ ನಾನು ಈ ಸಲ ಎಕ್ಸಾಮ್ ಚೆನ್ನಾಗಿ ಬರ್ದಿಲ್ಲ, ದಯವಿಟ್ಟು ಪಾಸ್ ಮಾಡಿಸ್ಬಿಡು.
ಅಲ್ವಾ? ಈ ರೀತಿ ಏನೇನೇನೇನೇನೋ ಪ್ರೇ ಮಾಡ್ಕೊಳ್ತೀವಿ. ಯಾಕೆ ಯಾಕೆ ಅಂತಂದ್ರೆ ದೇವ್ರು ಮೊದಲೇ ನಿಮಗೆ ತಥಾಸ್ತು ಅಂತ ಅಂದ್ಬಿಟ್ಟು ಪಾಸ್ ಆಗ್ಬಿಡು, ನೀನು ಫಸ್ಟ್ ರ್ಯಾಂಕ್ ತೆಗ್ಬಿಡು ಅಂತೆಲ್ಲವನ್ನ ಬೇಕಾಗಿದ್ದೆಲ್ಲ ಕೊಟ್ಬಿಟ್ಟಿದ್ದಿದ್ರೆ ಯು ನೆವರ್ ರಿಮೆಂಬರ್ ಗಾಡ್. ಅಲ್ವಾ? ಗಾಡ್ ಇದ್ದಾನೆ ಅಂತಾನೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ, ನೆನಪು ಮಾಡ್ಕೊಳ್ತಾ ಇರಲಿಲ್ಲ. ಸೊ ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಇಂದ ಆಚೆಗೆ ಮನುಷ್ಯ ನೋಡ್ತಾನೆ ಇರಲಿಲ್ಲ. Okay, this moment of hesitation introduces the main idea of the poem, that divine love sometimes withholds as much as it gives. ಎಷ್ಟನ್ನ ಕೊಟ್ಟಿರುತ್ತೋ ಅಷ್ಟನ್ನೇ ದೇವರು ಕೂಡ ಏನು ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾನೆ ಅನ್ನೋ ಒಂದು ಏನು ಮೆಸೇಜನ್ನು ಈ ಪೋಯಿಟ್ರಿನಲ್ಲಿ ನಾವು ನೋಡ್ಬೋದು. ಬಿಕಾಸ್ ರಿಸ್ಟ್ರೈಂಟ್ ಇಟ್ ಸೆಲ್ಫ್ ಕ್ಯಾನ್ ಸರ್ವ್ ಅ ಹೈಯರ್ ಪರ್ಪಸ್. ಅವ್ನು ಯಾಕೆ ಅದನ್ನು ಹಿಡಿದಿಟ್ಕೊಂಡಿದ್ದಾನೆ ಅನ್ನೋದು ನಮಗೆ ಮುಂದೆ ಗೊತ್ತಾಗುತ್ತೆ. ದಟ್ ಸರ್ವ್ಸ್ ದಿ ಹೈಯರ್ ಪರ್ಪಸ್. ಏನೋ ಒಂದು ಮಹಾದುದ್ದೇಶ ಅದರ ಹಿಂದೆ ಇದೆ ಅನ್ನೋದು ನಮಗಿಲ್ಲಿ ಅರ್ಥ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಹಿ ಎಕ್ಸ್ಪ್ಲೈನ್ಸ್ ಇನ್ ದ ಸೆಕೆಂಡ್ ಸ್ಟ್ಯಾನ್ಸಾ. ಥರ್ಡ್ ಸ್ಟ್ಯಾನ್ಸಾ. ಫಾರ್ ಇಫ್ ಐ ಶುಡ್, said he, bestow this jewel also on my creature, he would adore my gifts instead of me, and rest in nature, not the God of nature. So both should losers be. God reasons. ಅವನಿವಾಗ ಅದನ್ನು ಯೋಚನೆ ಮಾಡಿ ಹೇಳ್ತಾ ಇದ್ದಾನೆ. God reasons that if he gives rest to man, humans might worship the gifts instead of the giver. For if I should, ನಾನೇನಾದರೂ ಎಲ್ಲವನ್ನ ಕೊಟ್ಟರೆ, ಅಂದರೆ ಮನುಷ್ಯನಿಗೆ ಏನೇನು ಬೇಕು ಎಲ್ಲವನ್ನ ಅವನು ಕೊಟ್ಬಿಟ್ರೆ, ಬೆಸ್ಟೋ ದಿಸ್ ಜ್ಯುವೆಲ್ ಆಲ್ಸೋ ಆನ್ ಮೈ ಕ್ರಿಯೇಚರ್, ಎಲ್ಲವನ್ನ ಅವನಿಗೆ ಕೊಟ್ಬಿಟ್ರೆ, ಹಿ ವುಡ್ ಅಡೋರ್ ಮೈ ಗಿಫ್ಟ್ಸ್ ಇನ್ಸ್ಟೆಡ್ ಆಫ್ ಮೀ. ಮೀ ಅಂದರೆ ಇಲ್ಲಿ ಯಾರು? ಗಾಡ್. ಸೊ ಮನುಷ್ಯ ಗಾಡನ್ನು ನೆನಪು ಮಾಡ್ಕೊಳ್ಳೋದ್ರ ಬದಲಾಗಿ, ಪ್ರೀತಿಸೋ ಬದಲಾಗಿ ಅಥವಾ ಭಕ್ತಿ ತೋರಿಸೋ ಬದಲಾಗಿ ದೇವ್ರು ಕೊಟ್ಟಿರುವಂಥ ಎಲ್ಲ ಪ್ಲೆಷರ್ಸ್ ಇರ್ಬೋದು, ಬ್ಯೂಟಿ, ಸ್ಟ್ರೆಂತ್, ಪವರ್ ಏನೇನಿರುತ್ತೋ ಅವುಗಳನ್ನು ಮಾತ್ರ ಮನುಷ್ಯ ಪ್ರೀತಿಸ್ತಾನೆ. ಸೊ ಇಲ್ಲಿ ಗಾಡ್ ಈಸ್ ರೀಸನಿಂಗ್ ಔಟ್ ಹಿಸ್ ವಿತ್ ಹೋಲ್ಡ್. ವೈ ಡಿಡ್ ಹಿ ವಿತ್ ಹೋಲ್ಡ್ ದ ರೆಸ್ಟ್? ಯಾಕೆ ಅವನು ಮಿಕ್ಕಿದ್ದನ್ನು ಹಿಡಿದಿಟ್ಕೊಂಡಿದ್ದಾನೆ? ವೈ ಡಸ್ ಹಿ ಎಸ್ಟಾಬ್ಲಿಷ್ ಎ ಕಂಟ್ರೋಲ್ ಆನ್ ಸಚ್ ಥಿಂಗ್ಸ್? ಬಿಕಾಸ್ ಹಿ ವಾಂಟ್ಸ್ ಹ್ಯೂಮನ್ ಬೀಯಿಂಗ್ ಟು ರಿಮೈಂಡ್ ಹಿಸ್ ಪ್ರೆಸೆನ್ಸ್. ಸೊ ಪೀಪಲ್ ವುಡ್ ಬಿಕಮ್ ಟೂ ಕಂಫರ್ಟಬಲ್ ಅಂಡ್ ಸ್ಯಾಟಿಸ್ಫೈಡ್ ವಿತ್ ವರ್ಲ್ಡ್ಲಿ ಪ್ಲೆಷರ್ಸ್, ಅಲ್ವಾ? ಅಂಡ್ ರೆಸ್ಟ್ ಇನ್ ನೇಚರ್, ನಾಟ್ ದ ಗಾಡ್ ಆಫ್ ನೇಚರ್. ಸೊ ದೇ ವಿಲ್ ಟೇಕ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ದಿ ನೇಚರ್, ಮೀನ್ಸ್ ವಾಟ್ ಎವರ್ ದಿ ಗಾಡ್ ಹ್ಯಾಸ್ ಗಿವನ್. ಸೊ ಅದರಲ್ಲೇ ಅವನು ಫುಲ್ಲಿ ಕಂಟೆಂಟೆಡ್ ಆಗ್ಬಿಡ್ತಾನೆ, ಸ್ಯಾಟಿಸ್ಫೈಡ್ ಆಗ್ಬಿಡ್ತಾನೆ. ಎಲ್ಲ ಪ್ಲೆಷರನ್ನು ತಗೊಂಡೊಬ್ಬ ನನ್ನ ಜೀವನದಲ್ಲಿ ಇನ್ನೇನು ಇಲ್ಲ ಅಂತ ಖುಷಿಯಾಗಿ ಹಾಗೇ ಇದ್ಬಿಡ್ತಾನೆ. ಆ್ಯಂಡ್ ಹಿ ಫರ್ಗೆಟ್ಸ್ ದೇರ್ ಕ್ರಿಯೇಟರ್, ಗಾಡ್ ಆಫ್ ನೇಚರ್. Thus, both would lose. Man would lose his connection with God. Both ಅಂತಂದ್ರೆ ಇಲ್ಲಿ ಒಂದು ಹ್ಯೂಮನ್ ಬೀಯಿಂಗ್, ಅನದರ್ ಒನ್ ಈಸ್ ಗಾಡ್. ಸೊ ಇಬ್ರು ಕೂಡ ಒಬ್ರನ್ನೊಬ್ರು ಕಳ್ಕೊಳ್ತಾರೆ. Thus both would lose. Man would lose his connection with God and God would lose man's love. ಸೊ ಇಬ್ರು ಕೂಡ ಒಬ್ರನ್ನೊಬ್ರು ಕಳ್ಕೊತಾರೆ. ಹಾಗಾಗಿ God has control on human being by not giving something what he wants so powerfully. How beautifully he says ಅಲ್ವಾ? ಅದು ನಿಜಾನೇ. ನಮಗೆ ಬೇಕಾಗಿರೋದೆಲ್ಲ ಸಿಕ್ಕಿದ್ರೆ ದೇವರನ್ನು ನಾವು ಯಾಕೆ ನೆನ್ಪು ಮಾಡ್ಕೊಳ್ತೀವಿ? ದಟ್ ಈಸ್ ಟ್ರೂ. Herbert then explores the reasoning behind God's decision. ಯಾಕೆ ಅವನು ಮನುಷ್ಯನಿಗೆ ಬೇಕಾಗಿದ್ದೆಲ್ಲವನ್ನ ಕೊಡಲಿಲ್ಲ ಅನ್ನೋದಕ್ಕೆ ಇವಾಗ ರೀಸನ್ಸನ್ನು ಗಾಡ್ ಹೇಳ್ತಾ ಇದ್ದಾನೆ ನೋಡಿ. ಇಫ್ ಮ್ಯಾನ್ ವರ್ ಟು ಪೊಸೆಸ್ ಅಂತಂದರೆ ಒಂದೊಂದದು ಪೊಸೆಸ್ ಕಂಪ್ಲೀಟ್ ಪೀಸ್ ಆ್ಯಂಡ್ ಫುಲ್ಫಿಲ್ಮೆಂಟ್, he might forget his dependence on God and begin to take pride in his own achievements. ನಾನೇ ಎಲ್ಲವನ್ನ ಮಾಡಿದ್ದು, ನನ್ನಿಂದನೇ ಸಾಧ್ಯ ಆಯಿತು, ನಾನು ಇದನ್ನು ಕಂಡಿಡಿದೆ, ನಾನು ಅದನ್ನು ಕಂಡಿಡಿದೆ, ನಾನು ಇದನ್ನು ಕಟ್ಟಿದೆ. ಸೊ ಈ ರೀತಿ ಮನುಷ್ಯ ಏನು ಮಾಡ್ತಾನೆ? ತಾನು ಮಾಡಿದ್ದನ್ನು ತಾನೇ ಹೊಗಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ. Human beings, when fully satisfied, often turn their attention away from the spiritual world of the material. ಮೆಟೀರಿಯಲ್ ಅಂತ ಅಂದರೆ ಕಾರು, ಬಂಗ್ಲೆ, ಪ್ರೀತಿ, ಅಪ್ಪ, ಅಮ್ಮ, ತಂಗಿ, ಅಣ್ಣ, ಹೆಂಡತಿ, ಮಕ್ಕಳು, ಈ ರೀತಿ ನಮ್ಮ ಮುಂದೆ ಏನೇನೆಲ್ಲ ನಮಗೆ ಕಾಣಿಸುತ್ತೋ ದಟ್ ಈಸ್ ವಾಟ್ ಮೆಟೀರಿಯಲಿಸ್ಟಿಕ್ ವರ್ಲ್ಡ್. ಓಕೆ, ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಂತಂದರೆ ಸಂಬಂಧಗಳನ್ನ ಸೇರಿಸಬಾರ್ದು. ಆ್ಯಕ್ಚುಲಿ
ಬಟ್ ಈ ರೀತಿ ನಾವೇನೇನೆಲ್ಲ ಎಂಜಾಯ್ ಮಾಡ್ತೀವಲ್ವಾ, ಮೊಬೈಲ್, ಕಾರ್, ಬೈಕ್, ಬಂಗ್ಲೋ, ಮನಿ, ಸೊ ದಿಸ್ ಇಸ್ ಕಾಲ್ಡ್ ಮೆಟೀರಿಯಲಿಸ್ಟಿಕ್ ಲೈಫ್. ಓಕೆ, ಸೊ ಆ ಸ್ಪಿರಿಚುವಾಲಿಟಿಯನ್ನು ಬಿಟ್ಟು ಮೆಟೀರಿಯಲಿಸ್ಟಿಕ್ ಲೈಫಲ್ಲೇ ಅವನು ಉಳ್ಕೊಂಡ್ಬಿಡ್ತಾನೆ. ಈಸ್ ಅಟೆನ್ಷನ್ ಟರ್ನ್ಸ್ ಟುವರ್ಡ್ಸ್ ದಿ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಇಫ್ ಹಿ ಡಸಂಟ್ ಇಫ್ ಹಿ ಫೀಲ್ ಸಾರಿ ಇಫ್ ಹಿ ಫೀಲ್ಸ್ ಫುಲ್ಲಿ ಸ್ಯಾಟಿಸ್ಫೈಡ್. Herbert imagines that in such a state, ಆ ಸ್ಥಿತಿಯಲ್ಲಿ ಮ್ಯಾನ್ ವುಡ್ ಅಡೋರ್ ದ ಗೇವ್ಸ್ ಅಂಡ್ ಇನ್ಸ್ಟೆಡ್ ಆಫ್ ರಿಮೆಂಬರಿಂಗ್ ದ ಗಿವರ್ ಅಂದ್ರೆ ಯಾರಿಲ್ಲಿ ಗಾಡ್ ಅನ್ನ ನೆನ್ಪು ಮಾಡ್ಕೊಳ್ಳೋ ಬದಲಾಗಿ ಅವನು ಗಿಫ್ಟ್ಸ್ ಅನ್ನ ಮಾತ್ರ ಏನ್ ಮಾಡ್ತಾನೆ, ಎಂಜಾಯ್ ಮಾಡ್ತಾನೆ. In other words, he would worship worldly pleasures and comforts rather than the divine source that provided him. The poet interprets this as a form of spiritual danger, a condition in which both God and man would lose something valuable. What is that? So ದೇವರು ಅದೆಲ್ಲವನ್ನ ಕೊಟ್ಬಿಟ್ರೆ there is a spiritual danger. What is that? God would lose human love and worship, and man would lose his connection with the divine. So both will lose something valuable. Through this reasoning, Herbert shows that God's decision to withhold perfect rest is not punishment but a safeguard for the human soul. ಸೊ ನಾವು ಅದರಿಂದ ದೇವರನ್ನ ಬೈಕೊಳ್ಳುವಂತ ಯಾವುದೇ ಅವಶ್ಯಕತೆ ಇಲ್ಲ. ಗಾಡ್ ವಿಲ್ ಗಿವ್ ಅಸ್ when the time comes. So when the perfect time comes, definitely God will give us what we want. So this is a kind of safeguard to human soul. It ensures that people remain aware of their need for something higher than worldly joy. ಸೊ ನಾವಿಲ್ಲಿ ಎಂಜಾಯ್ ಮಾಡೋದಕ್ಕಿಂತ ನಮ್ಗೆ ಇನ್ನೂ ಮಿಗಿಲಾಗಿದ್ದೇನೋ ಬೇಕು. ದಟ್ ಈಸ್ ವಾಟ್ ಸ್ಪಿರಿಚುವಲ್ ಕನೆಕ್ಷನ್, ಆರ್ ಗಾಡ್, ಆರ್ ವರ್ಷಿಪಿಂಗ್ ಸಮಥಿಂಗ್ ಡಿವೈನ್ ಪವರ್ ಅಂಡ್ ಎವ್ರಿಥಿಂಗ್. ಸೊ ದಟ್ ಈಸ್ ವಾಟ್ ವಿ ವಾಂಟ್ ರಾದರ್ ದ್ಯಾನ್ ಆಲ್ ದೀಸ್ ಮೆಟೀರಿಯಲಿಸ್ಟಿಕ್ ಲೈಫ್ ಅಂತ ಅವನು ಈ ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾನೆ. ಆ್ಯಂಡ್ ಇನ್ ದ ಲಾಸ್ಟ್ ಸ್ಟ್ಯಾನ್ಸಾ, let's see what he is saying. Yet let him keep the rest, but keep them with repining restlessness. Let him be rich and weary, that at least if goodness lead him not, yet weariness may toss into my breast. What does it mean? So God decides to give man all other blessings except rest. ಅಲ್ವಾ? ಎಟ್ ಅಂತಂದ್ರೆ ಇನ್ನೂ ಕೂಡ. However, even with those gifts, man will always feel a sense of restlessness. ಅಲ್ವಾ? ಅವನಿಗೆ ಏನೇ ಸಿಕ್ಕಿದ್ರು, ಯಾವುದೇ ಸಿಕ್ಕಿದ್ರು, ಎಷ್ಟೇ ಶ್ರೀಮಂತ ಆಗಿದ್ರು, ಎಲ್ಲ ರೀತಿಯ ಪ್ರೀತಿ ಸಿಕ್ಕಿದ್ರು ಕೂಡ, ಅವನಿಗೆ ಬೇಕಾಗಿರೋ ಎಲ್ಲ ಪದವಿಗಳು ಸಿಕ್ಕಿದ್ರು ಕೂಡ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ ರೆಸ್ಲೆಸ್ಸೇ ಆಗಿರ್ತಾನೆ. ಅಲ್ವಾ? ಈ ಈಸ್ ಪೈನಿಂಗ್ ಫಾರ್ ಸಮಥಿಂಗ್ ಆರ್ ದಿ ಅದರ್ ಥಿಂಗ್ಸ್ ಇನ್ ಹಿಸ್ ಲೈಫ್, ನೆವರ್ ಫುಲ್ಲಿ ಕಂಟೆಂಟ್. ಸೊ ಅವನಿಗೆ ಯಾವತ್ತೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋದೇ ಇಲ್ಲ. This weariness will act like a pulley. So that is important here. So pulley ಅಂತಂದ್ರೆ ರಾಟೆ, ಆಯ್ತಾ? This weariness will act like a pulley, pulling man back to God's care and love. So ಎಲ್ಲವನ್ನ ಪಡ್ಕೊಂಡು ನಾನು ಇವಾಗ ಇಷ್ಟು ಕಂಟೆಂಟೆಡ್, ನಾನು ಫುಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಆಗೋಷ್ಟು ದೇವ್ರ ಹತ್ರ ಕೇಳ್ಕೊಳ್ತೀವಿ, ದೇವ್ರೆ ಪ್ಲೀಸ್ 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 ಇದೊಂದು ಸಲ ನನ್ನ ಆಸೆನ ನೆರವೇರಿಸ್ಬಿಡಿದ್ರೆ ನೀನು ಯಾವತ್ತೂ ಏನು ಕೇಳಲ್ಲ ಅಂತ. ಸೊ ಇಫ್ ಯು ಆರ್ ಫುಲ್ಫಿಲ್ಡ್ ವಿತ್ ದಟ್ ವಿಶ್, ಫಾರ್ ಶ್ಯೂರ್ ಯು ವಿಲ್ ಕಮ್ ಅಪ್ ವಿತ್ ಸಮಥಿಂಗ್ ಎಲ್ಸ್, ಅಲ್ವಾ? ಸೊ ದಟ್ ಈಸ್ ವಾಟ್. ಸೊ ಹಿಯರ್ ಈ ಹ್ಯಾಸ್ ಪುಲಿ. ಸೊ ಪುಲಿಯಲ್ಲಿ ಏನಾಗಿರುತ್ತೆ, ಆ ಕಂಟ್ರೋಲ್ ಇರುತ್ತೆ. ಮನುಷ್ಯ ಇನ್ನೇನು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಅಷ್ಟರಲ್ಲಿ ಗಾಡ್ ಏನು ಮಾಡ್ತಾನೆ, ಇನ್ನೊಂದೇನೋ ಒಂದು ಕೊಟ್ಟು ದೇವರನ್ನ ನೆನ್ಪು ಮಾಡ್ಕೊಳ್ಳೋ ರೀತಿ ಮತ್ತೆ ಈ ಕಡೆ ಹೇಳಿತಾನೆ. ಸೊ ಅಗೇನ್ ಹಿ ಲಿವ್ಸ್ ಹ್ಯೂಮನ್ ಸೋಲ್ ಅಪ್ವರ್ಡ್ಸ್ ಟುವರ್ಡ್ಸ್ ದಿ ಹೆವನ್. ಅಲ್ವಾ? ಹೌ ಸಿಂಬಾಲಿಕಲಿ ಎಷ್ಟು ಕ್ರಿಯೇಟಿವಿಟಿನ ಯೂಸ್ ಮಾಡಿದ್ದಾನೆ. ನಾವು ಏನೊಂದು ವಸ್ತು ಇದೆ, ಕಬ್ಬಿಣದ್ದು ಏನೋ ಒಂದು ಪೀಸ್ ಅಂತ ಮಾತ್ರ ನಾವು ಇಮ್ಯಾಜಿನ್ ಮಾಡ್ಕೊಳ್ತೀವಿ, ಬಟ್ ದ ಪೊಯೆಟ್ ಇಂಟೆಲೆಕ್ಚುಯಲಿ ಯೂಸಸ್ ದಿಸ್, ಅಲ್ವಾ? ಸೊ ಇಫ್ ಎ ಮ್ಯಾನ್ ಡಸ್ ನಾಟ್ ಟರ್ನ್ ಟು ಗಾಡ್ ಥ್ರೂ ಗ್ರಾಟಿಟ್ಯೂಡ್,
ಅವನೇನಾದರೂ ಇಫ್ ಇಫ್ ಈ ಶೋ ಇಫ್ ಈ ಡಸಂಟ್ ಶೋ ಎನಿ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ಗಾಡ್, ನೀ ದೇವರೇ ನೀನೆಲ್ಲವನ್ನ ಕೊಟ್ಟೆ, ತುಂಬ ತುಂಬ ಥ್ಯಾಂಕ್ಸ್ ಅಂತ ಏನಾದರೂ ಅವನು ಮತ್ತೆ ದೇವ್ರ ಕಡೆ ತಿರುಗಿಲ್ಲ ಅಂತಂದರೆ ಹಿ ವಿಲ್ ರಿಟರ್ನ್ ಥ್ರೂ ಸಫರಿಂಗ್ ಅಗೇನ್. ಸೊ ಅಗೇನ್ ಯಟ್ ವೇರಿನೆಸ್ ಮೇ ಟಾಸ್ ಇನ್ ಟು ಮೈ ಬ್ರೆಸ್ಟ್. ಸೊ ಅವನಿಗಾಗುವಂಥ ಎಲ್ಲ ಪ್ರಾಬ್ಲಮ್ಸ್ ಮತ್ತೆ ಏನು ಮಾಡುತ್ತೆ, ದೇವ್ರ ಹತ್ರ ಕರ್ಕೊಂಡು ಹೋಗುತ್ತೆ. ದೇವ್ರೆ ದಯವಿಟ್ಟು ನನ್ನ ಕಷ್ಟಗಳೆಲ್ಲ ಪರಿಹಾರ ಮಾಡಪ್ಪ, ನನ್ನೊಬ್ಬಂಗೆ ಇದೆಲ್ಲ ಆಗ್ತಾ ಇದೆಯಾ ಅಂತ ಏನೇನೋ ವಿ ಪ್ರೇ ಫಾರ್ ಗಾಡ್ ಅಲ್ವಾ. ಸೊ ಅಗೇನ್ ಎಲ್ಲವನ್ನ ಪಡ್ಕೊಂಡು ದೇವ್ರನ್ನೇನಾದರೂ ನೀನು ಮರಿತಾ ಇದೆಯಾ, ಅಥವಾ ಇಫ್ ಯು ಡೋಂಟ್ ಶೋ ಎನಿ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ದಿ ಗಾಡ್ ಅಂತಂದರೆ ಅಗೇನ್ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ದಿ God. So that is what weariness. Let's read the analysis so that you can understand fully. Finally, Herbert presents the outcome of God's choice. God allows humanity to enjoy all the other blessings of life, but keeps them accompanied by a constant sense of restlessness. ಜೀವನದಲ್ಲಿ ಅವನು ಎಷ್ಟೇ ನಿನಗೆ ಪ್ರೊವೈಡ್ ಮಾಡಿದ್ರೂ ಕೂಡ ಆ ರೆಸ್ಟ್ಲೆಸ್ನೆಸ್ ಇದೆಯಲ್ಲ, ನಂಗೆ ಅದು ಬೇಕು, ಇದು ಬೇಕು, ಇನ್ನೂ ಬೇಕು ಅನ್ನೋದು, ಈ ಆಲ್ವೇಸ್ ಅಕಂಪನಿಡ್ ದೋಸ್ ಗಿಫ್ಟ್ಸ್ ವಿತ್ ದಿಸ್ ರೆಸ್ಟ್ಲೆಸ್ನೆಸ್. ಸೊ ಎಲ್ಲವನ್ನ ಗಿಫ್ಟ್ಗಳನ್ನು ಕೊಡೋದ್ರ ಜೊತೆಗೆ ಈ ಗುಣವನ್ನು ದೇವ್ರೇನು ಮಾಡಿದ್ದಾನೆ, ಮನುಷ್ಯನಿಗೆ ಕೊಟ್ಟಿದ್ದಾನೆ. ದಿಸ್ ರೆಸ್ಟ್ಲೆಸ್ನೆಸ್ ಬಿಕಮ್ಸ್ ಅ ಸ್ಪಿರಿಚುವಲ್ ಮೆಕ್ಯಾನಿಸಮ್ ದಟ್ ಪ್ರಿವೆಂಟ್ಸ್ ಪೀಪಲ್ ಫ್ರಮ್ ಸೆಟ್ಟಿಂಗ್ ಎಂಟೈರ್ಲಿ ಇನ್ ಟು ಅರ್ಲಿ ಸ್ಯಾಟಿಸ್ಫ್ಯಾಕ್ಷನ್. ಆ ರೆಸ್ಟ್ಲೆಸ್ನೆಸ್ ಇದೆಯಲ್ಲ, ದಟ್ ಈಸ್ ವಾಟ್ ಪುಲಿ. ಸೊ ದಟ್ ಈಸ್ ದಿ ಕಂಟ್ರೋಲ್ ಆಫ್ ಗಾಡ್. ಸೊ ಮನುಷ್ಯ ಇನ್ನೇನೋ ಎಲ್ಲವನ್ನ ಪಡೆದು ಸ್ಯಾಟಿಸ್ಫೈಡ್ ಆಗೋ ಮೊದಲಾಗೆ ಮತ್ತೆ ಏನು ಮಾಡ್ತಾನೆ, ತನ್ನ ಕಡೆಗೆ ಎಳಿತಾನೆ, ಯಾವುದೋ ಒಂದು ಕಷ್ಟನೋ ಏನೋ ಒಂದು ಸ್ಟ್ರಗಲ್ ಬರೋದ್ರ ಮೂಲಕ. ಬಿಕಾಸ್ ಆಫ್ ದಟ್ ರೆಸ್ಟ್ಲೆಸ್ನೆಸ್, ಈವನ್ ವೆನ್ ಪೀಪಲ್ ಆರ್ ವೆಲ್ದಿ, ಇಂಟೆಲಿಜೆಂಟ್, ಹಾನರ್ಡ್, ದೆ ಸ್ಟಿಲ್ ಫೀಲ್ ಆನ್ ಎಂಪ್ಟಿನೆಸ್ ದಟ್ ಸಕ್ಸಸ್ ಕೆನಾಟ್ ಫಿಲ್. ಅಲ್ವಾ, ಎಲ್ಲ ಇದೆ ನನ್ನ ಹತ್ರ, ಐ ಆಮ್ ಸೋ ರಿಚ್ ಅನ್ನೋನಿಗೆ ನೆಮ್ಮದಿ ಇರಲ್ಲ. ಬಡವ ಇರ್ತಾನೆ, ಅವನಿಗೆ ನೆಮ್ಮದಿ ಇರುತ್ತೆ, ಆದರೆ ಹಿ ವಾಂಟ್ಸ್ ಟು ಬಿಕಮ್ ಅ ರಿಚ್ ಮ್ಯಾನ್ ಅಲ್ವಾ. ದಟ್ ಈಸ್ ವಾಟ್ ಹರ್ಬರ್ಟ್ ಇಂಟರ್ಪ್ರಿಟ್ಸ್ ದಿಸ್ ಫೀಲಿಂಗ್ ಆಫ್ ಇನ್ಕಂಪ್ಲೀಟ್ನೆಸ್ ಆಸ್ ಡಿವೈನ್ ಡಿಸೈನ್. ಸೊ ದೇವರೇ ಮಾಡಿರುವಂಥ ಒಂದು ಕ್ರಿಯೇಷನ್ ಇದು. ಇಟ್ ಈಸ್ ಮೆಂಟ್ ಟು ಡ್ರಾ ದ ಸೋಲ್, ಮನುಷ್ಯನ ಆತ್ಮವನ್ನ, ಸೋಲ್ ಅಪ್ವರ್ಡ್ ಟುವರ್ಡ್ ಗಾಡ್, ದೇವರ ಕಡೆಗೆ ಎಳೆಯುವಂಥ ಒಂದು ಮೆಕ್ಯಾನಿಸಮ್ ಇದು. When human beings grow tired of chasing worldly pleasures, their weariness pushes them to seek comfort and peace in the divine presence. ಎಲ್ಲವನ್ನ ಅನುಭವಿಸಿ ಸಾಕಷ್ಟು ಕಷ್ಟಗಳು ಬಂದು ಏನೋ ಫಾರ್ ಎಕ್ಸಾಂಪಲ್, ಏನೋ ನನ್ನ ಹತ್ರ ಕಾರ್ ಇದೆ, ಇನ್ನೂ ಒಂದು ಕಾರ್ ಬೇಕು, ಈ ಕಾರ್ ಬೇಡ ನನಗೆ, ರೆಡ್ ಕಾರ್ ಬೇಕು, ರೆಡ್ ಕಾರ್ ಬೇಡ ನನಗೆ, ಲೈಕ್ ಏನೋ ದಿಸ್ ಈಸ್ ಎನ್ ಆರ್ಡಿನರಿ ಕಾರ್, ಐ ವಾಂಟ್ ಆಡಿ, ಐ ವಾಂಟ್ ದಟ್ BMW ನೋ ಸಮಥಿಂಗ್, BMW ಬಂದರೆ ಇನ್ನೊಂದು ಮತ್ತೊಂದು, ಈ ರೀತಿ ಅಲ್ವಾ. ಸೊ ಆ ಬೇಕು 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 ಅನ್ನೋ ಗುಣ ಅವೆಲ್ಲವನ್ನ ಬಿಟ್ಟು ಆ ರೆಸ್ಟ್ಲೆಸ್ನೆಸ್ ಇದೆಯಲ್ಲ, ಅದೇನು ಮಾಡುತ್ತೆ, ಅಗೈನ್ ದಟ್ ವೇರಿನೆಸ್ ಪುಷಸ್ ಇನ್ ಟುವರ್ಡ್ಸ್ ದ ಗಾಡ್. ನನಗೆ ನೆಮ್ಮದಿನೇ ಸಿಗ್ತಿಲ್ಲಪ್ಪ, ನನ್ನ ಹತ್ರ ಎಲ್ಲ ಹಣ, ಆಸ್ತಿ, ಐಶ್ವರ್ಯ ಎಲ್ಲವೂ ಇದೆ, ನನಗೆ ನೆಮ್ಮದಿನೇ ಇಲ್ಲ, ಆರೋಗ್ಯನೇ ಇಲ್ಲ ಅಂತ ಯಾವುದೋ ಒಂದು ಕಾರಣಕ್ಕೆ ಬಿಕಾಸ್ ಆಫ್ ಪೀಸ್ ಏನು ಮಾಡ್ತಾನೆ, ಕಂಫರ್ಟ್, ಹಿ ಪ್ರೇಸ್ ಗಾಡ್, ಅಗೇನ್ ಹಿ ಗೋಸ್ ಟುವರ್ಡ್ಸ್ ಗಾಡ್. ದ ಐಡಿಯಾ ಈಸ್ ದಟ್ ಈವನ್ ಇಫ್ ಗ್ರಾಟಿಟ್ಯೂಡ್ ಅಂಡ್ ಗುಡ್ನೆಸ್ ಡು ನಾಟ್ ಲೀಡ್ ಪೀಪಲ್ ಟು ಗಾಡ್, ದೇರ್ ಇನ್ನರ್ ಎಕ್ಸಾಷನ್ ಇವೆಂಚುವಲಿ ವಿಲ್. ದೇವರಿಗೆ ನೀನೆಲ್ಲವನ್ನ ಕೊಟ್ಟಿದ್ಯಪ್ಪ ಅಂತ ನಮಿಸ್ತೀನಲ್ವಾ, ಸೊ ಅದಾದ್ಮೇಲೆ ನೀನು ದೇವ್ರು ಮರ್ತು ಬಿಡ್ತೀಯ. ಅದು ನಿನ್ನನ್ನು ಆ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಗ್ರ್ಯಾಟಿಟ್ಯೂಡ್, ಧನ್ಯವಾದಗಳನ್ನು ಹೇಳೋವಂಥ ಗುಣ ದೇವ್ರ ಹತ್ರ ಕರ್ಕೊಂಡೋಗಿಲ್ಲ ಅಂದರೂ ಕೂಡ ಏನೋ ಇನ್ನರ್ ಎಕ್ಸಾಷನ್ ಇದೆಯಲ್ವಾ, ಏನೋ ಒಂದು ಕೊರತೆ ಇರುತ್ತಲ್ಲ, ದಟ್ ವಿಲ್ ಟೇಕ್ ಯು ಟು ಏನೋ ಗಾಡ್. ದಿಸ್ ಶೋಸ್ ದ ಮರ್ಸಿ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅ ಲವಿಂಗ್ ಗಾಡ್ who uses human dissatisfaction as a means of spiritual elevation. See, human dissatisfaction ಅನ್ನೇ ಒಂದು ಏನು ಕೊಂಡಿಯಾಗಿ ಇಟ್ಕೊಂಡು ಏನು ಮಾಡ್ತಿದ್ದಾನೆ, ದ ಗಾಡ್ ಹಿ ಈಸ್ ಕ್ರಿಯೇಟಿಂಗ್ ಅ ರಿಲೇಶನ್ಶಿಪ್ ಬಿಟ್ವೀನ್ ಹ್ಯೂಮನ್ ಆ್ಯಂಡ್ God. So he keeps in contact with human being, and he made human being to keep contact with the God. See how logically he ends this poetry. So beautiful, isn't it? Please do understand. So ನಿಮ್ಮ ಜೀವನದಲ್ಲೂ ಅಷ್ಟೇ, ನಿಮ್ಗೆ ಏನೋ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಕೊರಗೋದು ಬೇಡವೇ ಬೇಡ, ಬಿಕಾಸ್ ಗಾಡ್ ವಿಲ್ ಗಿವ್ ಯು ಒನ್ ಆರ್ ದಿ ಅದರ್ ಟೈಮ್, ಬಟ್ ಯು ಹ್ಯಾವ್ ಟು ಪರ್ಸ್ಯೂ ವಾಟ್ ಎವರ್ ಈಸ್ ಗಿವನ್, ಅಥವಾ ಯು ಹ್ಯಾವ್ ಟು ಪ್ರೇ ಫಾರ್ ಗಾಡ್ ಅನ್ನೋ ಒಂದು ಮೆಸೇಜನ್ನು ಹರ್ಬರ್ಟ್ ಈಸ್ ಗಿವಿಂಗ್ ಹಿಯರ್.
So this is the total analysis of the poetry. The pulley presents a profound, means significant, means important spiritual insight into the nature of human existence. Herbert's central argument is that God intentionally made human happiness imperfect so that people would always feel a need for spiritual fulfillment. ಸೊ ಹರಕೆಗಳನ್ನ ಕಟ್ಕೊಳ್ತೀರಾ, ದೇವ್ರ ಪ್ರದರ್ಶನಗಳನ್ನ ಮಾಡ್ತೀರಾ, ಎಲ್ಲೆಲ್ಲೋ ದೇವರ ಯಾತ್ರೆಗಳನ್ನ ಮಾಡ್ತೀರಾ. ಯಾಕೆ? ಬಿಕಾಸ್ ಯು ನೀಡ್ ಸಮ್ ಕೈಂಡ್ ಆಫ್ ಫುಲ್ಫಿಲ್ಮೆಂಟ್. ದ ಟೈಟಲ್ ಆಫ್ ದ ಪೋಯಮ್ ದ ಪುಲಿ is symbolic of this idea, imperfectness. Just as a pulley lifts a weight upward through tension, ಮೀನ್ಸ್ ಆ ಭಾರವನ್ನು ಅವನು ಮೇಲೆ ಕೆಳಿತಾನಲ್ಲ ಪುಲ್ಲಿಯ ಮೂಲಕ, ಅದೇ ರೀತಿ ಹ್ಯೂಮನ್ ರೆಸ್ಟ್ಲೆಸ್ನೆಸ್ ಅಂಡ್ ವೇರಿನೆಸ್ ಆಕ್ಟ್ ಆಸ್ ಫೋರ್ಸಸ್ ದಟ್ ಪುಲ್ ದ ಸೋಲ್ ಟುವರ್ಡ್ಸ್ ಗಾಡ್. Herbert's style is marked by simplicity, clarity and logical precision. ಅಲ್ವಾ? ಎಷ್ಟು ಚಿಕ್ಕ ಚಿಕ್ಕ ಸ್ಟ್ಯಾನ್ಸಾಗಳಲ್ಲಿ ಎಷ್ಟು ದೊಡ್ಡ ದೊಡ್ಡ ಮೆಸೇಜ್ ಅನ್ನ ಕೊಡ್ತಿದ್ದಾನೆ. ಈವನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಓನ್ಲಿ ಬೈ ರೀಡಿಂಗ್ ಕೇರ್ಫುಲಿ. ಸೊ ಅಷ್ಟು ಕ್ಲಾರಿಟಿ, ಅಷ್ಟು ಸಿಂಪ್ಲಿಸಿಟಿ ಕೂಡ ಇದೆ. ಇನ್ಸ್ಟೆಡ್ ಆಫ್ ಗ್ರ್ಯಾಂಡ್ ಲ್ಯಾಂಗ್ವೇಜ್ ಆರ್ ಎಮೋಷನಲ್ ಎಕ್ಸೆಸ್, he realizes on calm reasoning and symbolic imagery to convey deep religious truth. ಸೊ ಗಾಡಿ ಲ್ಯಾಂಗ್ವೇಜ್ ಅನ್ನು ಅವನು ಯೂಸ್ ಮಾಡ್ತಾ ಇಲ್ಲ, ಸ್ಟ್ಯಾಂಡರ್ಡ್ ವರ್ಡ್ಸ್ಗಳನ್ನು ಯೂಸ್ ಮಾಡ್ತಾ ಇಲ್ಲ ಟು ಕನ್ವೆ ದ ಟ್ರುತ್, ರಿಲಿಜಿಯಸ್ ಟ್ರುತ್. ಜಸ್ಟ್ ಸಿಂಪಲ್ ವರ್ಡ್ಸ್ಗಳನ್ನು ಅವನಲ್ಲಿ ಯೂಸ್ ಮಾಡ್ತಾ ಇದ್ದಾನೆ. ದ ಪೋಯಮ್ ಇಸ್ ಎ ಪರ್ಫೆಕ್ಟ್ ಎಕ್ಸಾಂಪಲ್ ಆಫ್ ಮೆಟಾಫಿಸಿಕಲ್ ಪೋಯಟ್ರಿ. Means he has used he used the pulley as a metaphor here to give a realization to humankind. It connects physical objects like a glass, a pulley, to abstract spiritual ideas, showing that a divine design operates even in human dissatisfaction. In the end, Herbert's message is both comforting and insightful. Alva? By reading this poetry, we too feel comfortable. Yes, God has given me everything and there is something imperfect. So, God will give me one or the other day. We have to pursue, we have to go after, we have to keep our endeavor in, alive. ಅಂತ ಒಂದು ನಮಗೆ ಒಂದು ಕಂಫರ್ಟಬಲ್ ಆಗುತ್ತೆ ಆಫ್ಟರ್ ಯು ರೀಡ್ ದಿಸ್. ಹ್ಯೂಮನ್ ಬೀಯಿಂಗ್ಸ್ ಆರ್ ರೆಸ್ಟ್ಲೆಸ್ ಬಿಕಾಸ್ ದೇ ಆರ್ ಮೆಂಟ್ ಟು ಬಿ. ಸೊ ಅವ್ರು ರೆಸ್ಟ್ಲೆಸ್ ಆಗಿರಬೇಕು ಅಂತಾನೆ ದೇವರ ಅವರನ್ನ ಈ ರೀತಿಯಾಗಿ ಸೃಷ್ಟಿಸಿರುವಂಥದ್ದು. ದೇರ್ ಲಾಂಗಿಂಗ್ ಫಾರ್ ಪೀಸ್ ಈಸ್ ನಾಟ್ ಎ ವೀಕ್ನೆಸ್. ಸೊ ಆ ಶಾಂತಿ, ಮನಃಶಾಂತಿ, ನೆಮ್ಮದಿಗೋಸ್ಕರ ದೇ ಕೀಪ್ ದರ್ ಇಂಡ್ಯೂರ್ ಇನ್ ಅಲೈವ್ ಅಲ್ವಾ. ಸೊ ದಟ್ ಈಸ್ ನಾಟ್ ವೀಕ್ನೆಸ್, ದಟ್ ಈಸ್ ಅ ಸೈನ್ ಆಫ್ ದೇರ್ ಸ್ಪಿರಿಚುವಲ್ ಆರಿಜಿನ್. ಸೊ ದೇವರ ಕಡೆ ಇರುವಂಥ ಅವರ ಒಲವನ್ನು ಅದು ತೋರಿಸುತ್ತೆ. ಟ್ರೂ ರೆಸ್ಟ್ ಕ್ಯಾನ್ ನೆವರ್ ಬಿ ಫೌಂಡ್ ಇನ್ ದ ಮೆಟೀರಿಯಲ್ ವರ್ಲ್ಡ್ ಬಟ್ ಓನ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ವೇರ್ ದ ಹ್ಯೂಮನ್ ಸೋಲ್ ಫೈನಲಿ ಕಮ್ಸ್ ಟು ಪೀಸ್. ಸೊ ನಮಗೆ ಮೋಕ್ಷ ಬೇಕು, ಸಾಕ್ಷಾತ್ಕಾರ ಬೇಕು ಅಂತೆಲ್ಲ ಹೇಳ್ತಾರಲ್ವಾ. ಸೊ ಮನುಷ್ಯ ಕೊನೆಗೆ ಸನ್ಯಾಸತ್ವವನ್ನು ಸ್ವೀಕರಿಸ್ತಾನಲ್ವಾ. ಅಂದರೆ ಎಲ್ಲರೂ ಅಲ್ಲ, ಲೈಕ್ ಗಾಡ್ ಲೈಕ್ ಮ್ಯಾನ್ ಅಥವಾ ಸನ್ಯಾಸಿಗಳು, ಸೈಂಟ್ಸ್ ಇದಾರಲ್ಲ. ಸೊ ದೇ ವಿಲ್ ಅಚೀವ್ ದ್ಯಾಟ್. ಸೊ ಗಾಡ್ ಹತ್ರ ಮಾತ್ರ ನಮಗೆ ನೆಮ್ಮದಿನೋ ಅಥವಾ ಶಾಂತಿಯೋ ಪರಿಪೂರ್ಣತೆಯೋ ಎಲ್ಲವೂ ಕೂಡ ಸಿಗುವಂಥದ್ದು. ನಮಗದು ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ಸಿಗೋದಿಲ್ಲ ಅಂತ ಹೇಳ್ತಾ ಏನು ಮಾಡ್ತಿದ್ದಾನೆ, ಒಂದು ಚಿಕ್ಕ ಪೊಯೆಟ್ರಿ ಮೂಲಕ ನಮಗೆ ಇಂಥ ದೊಡ್ಡ ಮೆಸೇಜನ್ನು ಜಾರ್ಜ್ ಹರ್ಬರ್ಟ್ ಏನು ಮಾಡ್ತಿದ್ದಾನೆ, ಕೊಡ್ತಾ ಇದ್ದಾನೆ. ಸೊ ಡೋಂಟ್ ಯು ಫೀಲ್ ದಿಸ್ ಈಸ್ ಅ ವೆರಿ ಬ್ಯೂಟಿಫುಲ್ ಪೊಯೆಟ್ರಿ? Please try to read this on your own so that you can fully connect it with the poet and the poetry and you can realize something bigger than that. So I hope you understood. I hope you will realize the truth of spirituality in the real life. Thank you, my dear friends. See you in the next session. Bye-bye.